ಗಾಯಕರು, ನಿರ್ಮಾಪಕರು, ನಿರ್ದೇಶಕರು, ನಿರ್ಮಾಪಕರು, ಚಲನಚಿತ್ರ ಹಾಗೂ ಕಿರುತೆರೆ ಕಲಾವಿದರು. ಸರ್, ಇಷ್ಟೊಂದು ಎಲ್ಲಿ ಅಡಗಿಸ್ಕಿಟ್ಕೊಂಡಿದ್ದೀರಾ ಸರ್ ನೀವು? ಇಷ್ಟ ಬಿಟ್ರಲ್ಲ, ಇನ್ನು 64 ವಿದ್ಯೆನೂ ಬರುತ್ತೆ, 12 ಭಾಷೆ ಬರುತ್ತೆ, 19 ಮಗ್ಗಿ ಬರುತ್ತೆ. ಯಾರಿಗಾದ್ರೂ ಇಲ್ಲಿ 19 9 ಬರುತ್ತಲ್ಲ ಸರ್ ಎಲ್ರಿಗೂ ಸಾಮಾನ್ಯವಾಗಿ. 19 19 19 38 19 57 19 76. ನನ್ನ ವಯಸ್ಸು 66. ನನ್ನ ಮನೆ ನಂಬರ್ 46. ಈ ಥರ ಸಾಕ? ಇಷ್ಟು ಕಿರುಪರಿಚಯ ಏನಾದರೂ ಬೇಕಾಗುತ್ತೆ? ನನ್ನ ಎಲ್ಲ ಸುಳ್ಳು ಹೇಳ್ತಾ ಇಲ್ಲಪ್ಪ, ಆಧಾರ ತೋರಿಸ್ತೀನಿ ಬೇಕಾದರೆ. ಇಲ್ಲ, ಯಾರಾದರೂ ಜೊತೆ ಸೇರಿದ್ರೆ ಡ್ಯಾನ್ಸ್ ಮಾಡೋಣ, ಅದಕ್ಕೇನಂತ ಇದ್ದಾರೆ. ಎಲ್ಲ ನನ್ನ ಗೆಳತಿಯರು ಎಲ್ಲರೂ ಇದ್ದಾರೆ. ನಿರ್ದೇಶಕರು ಅಂದಮೇಲೆ ಎಲ್ಲ ವಿದ್ಯೆಗಳು ಬರುತ್ತೆ ಅಂತ ಅವರು ಹೇಳ್ಬಿಟ್ಟವ್ರಲ್ಲ. 64 ವಿದ್ಯೆ. ಇಲ್ಲಿರೋ ಎಲ್ರಿಗೂ ಒಂದೊಂದು ಚಾನ್ಸ್ ಕೊಡಿಸ್ತೀವಿ. ನಮ್ಮದೇ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಎಲ್ಲ ಸ್ನೇಹಿತರು, ಎಲ್ಲ ಸಹೋದರಿಯರಿಗೂ ಅವರವರ ಒಂದು ಪ್ರತಿಭೆಯನ್ನು ತೋರಿಸೋವಂಥ ಒಂದು ಕಲೆ ಇದೆ. ಅದು ನನ್ನ ಚಿತ್ರದಲ್ಲಿ ನಿಮಗೆಲ್ಲ ಒಂದು ಅವಕಾಶ ಇದೆ. ನನ್ನ ಹೆಸರು ರಾಜ್ ಕಿರಣ್. ಪರಿಚಯ ಮಾಡಿಕೊಟ್ರಿ, ಧನ್ಯವಾದ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ಅಂತ ನಮ್ಮ ರವಿ ಸರ್ ಹೇಳಿದ್ದು ನಮ್ಮ ಭಾಗ್ಯ ಸರ್. ಈ ರಾ ಅನ್ನೋರೆಲ್ಲ ಸಾಧಕರು ರೀ. ನೀವು ಏನಾದರೂ ಅಂದ್ಕೊಳ್ಳಿ, ನಿಮ್ಮಲ್ಲಿ ಎಷ್ಟೋ ಜನ ರಾ ಇರ್ಬೋದು. ಪ್ರತಿಯೊಬ್ಬರು ನೋಡ್ರಿ, ರಾಜೀವ್ ಗಾಂಧಿಯಿಂದ ಹಿಡಿದು ರಜನಿಕಾಂತಿಂದ ರಾಜ್ಕುಮಾರಿಂದ ಇಟ್ಕೊಳ್ಳಿ, ರಾಧಿಕಾ ಪಂಡಿತ್ ಆಗಿರಲಿ, ಪ್ರತಿಯೊಬ್ಬರು ರಾ ಅಂತಿದ್ರೆ ಅವ್ರು ಏನಾದ್ರು ಒಂದು ಸಾಧನೆ ಮಾಡೇ ಇರ್ತಾರೆ. ಅದಕ್ಕೆ ಹೇಳಿದ್ದು, ನಮ್ಮ ರವಿ ಬಗ್ಗೆನೇ ಹೇಳ್ತಾ ಇರೋದು ನಾನು. ಅವ್ರ ಬಗ್ಗೆನೇ ಇಷ್ಟೆಲ್ಲ ಹೇಳಿದೆ. ಪಾಪ ಹೊಸ ಪರಿಚಯ ನನಗೂ ಇವತ್ತು ಅವ್ರು ನೋಡಿರೋದಷ್ಟೇ. ರಾ ಅನ್ನೋರು ಎಲ್ಲ ಇಲ್ಲಿ ಯಾರಿಲ್ಲಪ್ಪ, ಹಾಗೆ ಬಂದ್ವಿ, ನಾವು ಪರಿಚಯ ಮಾಡ್ಕೊಂಡ್ವಿ. ಆದರೆ ದ ಗ್ರೇಟ್ ವುಮನ್ ಇಸ್ ಹ್ಯಾ. ಎದಳಿ ಮೇಡಮ್, ಏನು ಸರ್ ಅವ್ರ ಹೆಸರು? ಗ್ರೇಟ್ ಗಾಯತ್ರಿ ಮೇಡಮ್. ನನ್ನನ್ನು ಈ ವೇದಿಕೆಗೆ ಪರಿಚಯ ಮಾಡಿದ್ರು, ಹಾಗೆ ರವಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಇರ್ತೀನಿ, ನನ್ನೆಲ್ಲ ಪ್ರಾಜೆಕ್ಟಲ್ಲೂ ನೀವೆಲ್ಲ ಇರ್ತೀರ. ಈಗ ಎಲ್ಲ ಸಹೋದರರಿಗೂ ಒಂದು ಸವಾಲು ಹಾಕ್ತಾ, ನನ್ನ ಆರಾಧ್ಯ ದೈವಾದಂಥ ವಿಷ್ಣುವರ್ಧನ್ ಅವರ ಒಂದು ಹಾಡನ್ನು ಹಾಡೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಂದೆ. ಸಹೋದರರ ಸವಾಲ್. ಗಾಯತ್ರಿ ಮೇಡಮ್, ಗಾಯತ್ರಿ ಅನ್ನೋರು ಭಾಳ ಪವರ್ಫುಲ್ ಮೇಡಮ್. ಗಾಯತ್ರಿ ಮಂತ್ರ ನಾವು ಒಂದು ದಿವಸಕ್ಕೆ 108 ಸಲ ಹೇಳ್ಕೊಂಡ್ರೆ ಅದರಷ್ಟು ಪವರ್ ಬೇರೆ ಯಾವುದೂ ಇಲ್ಲ. ಯಾಕೆಂದ್ರೆ ನಮ್ಮ ಶ್ರೀಮತಿಯವರ ಹೆಸರು ಗಾಯತ್ರಿ ಅಂತಲೇ. ಅಲ್ಲ, ನಿಮ್ಮ ಶ್ರೀಮತಿ ಬೇರೆ, ಇವರು ಬೇರೆ ಬಿಡಿ. ಅದು